ವಾಟ್ ಡಸ್ ಸೈನ್ ಟು ದ ಪವರ್ ಆಫ್ ಎನ್ ಥೀಟಾ ಮೀನ್? ಸೊ ಹುಡುಗರ ಇದುವರೆಗೂ ನಾನು ಎಕ್ಸಸೈಸ್ ಅಲ್ಲಿ ನೋಡಿದ್ದೀವಿ ಒಂದಷ್ಟು ಕ್ವಶನ್ ಅಲ್ಲಿ, ಬಟ್ ಇಲ್ಲಿ ನಾನು ಕನ್ಫರ್ಮ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಸೈನ್ ಆಫ್ ಎನ್ ಥೀಟಾ, ಸೈನ್ ಆಫ್ ಎನ್ ಥೀಟಾ ಅಂತ ಹೇಳಿದ್ರೆ ಸೈನ್ ಥೀಟಾ ಟು ದ ಪವರ್ ಆಫ್ ಎನ್. ಸೊ ನೀವು ಯಾವತ್ತಿರೋ ಸೈನ್ ಟು ದ ಪವರ್ ಆಫ್ 4 ಥೀಟಾ ಏನೇ ಒಂದು ನೋಡಿದ್ರು ಹೇಗೆ ಮಾಡಬೇಕು ಅಂದ್ರೆ ಸೈನ್ ಥೀಟಾ ಮೊದಲು ವ್ಯಾಲ್ಯೂ ಕಂಡಿದ್ದೀರಿ, ಟು ದ ಪವರ್ ಆಫ್ 4 ರೇಸ್ ಮಾಡಿ, ಆಮೇಲೆ ಈ ರೀತಿಯಲ್ಲಿ ಮಾಡಬೇಕು. tan to the power of 10 theta is tan theta whole to the power of 10. ಬರೀ ಸೈನ್ ಒಂದೇ ಅಂತಲ್ಲ, ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಬೇಕಾದ್ರೆ ಆಗ್ಬೋದು. sec to the power of 2 theta or 12 theta. So sec theta whole to the power of 12. ಆಕ್ಚುಲಿ ಯಾವ ಪವರ್ ಬೇಕಾದ್ರೂ ಆಗ್ಬೋದು, ನಾನು ಸುಮ್ಮನೆ ಹಾಗೆ ನೋಡ್ತಾ ಇದ್ದೀನಿ. ನೆಗೆಟಿವ್ ಪವರ್ ಬೇಕಾದ್ರೂ ಆಗ್ಬೋದು, ಆಯ್ತಾ. cot to the power of minus 4 theta is cot theta whole to the power of minus 4. ಇದನ್ನು ಸ್ವಲ್ಪ ಸಾಲ್ವ್ ಮಾಡ್ತು ಅಂದರೆ 1 by tan theta or 1 by cot theta whole to the power of positive 4. ಇದನ್ನ ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ tan to the power of 4 theta ಬರುತ್ತೆ, ಇಲ್ಲಾಂದ್ರೆ tan theta whole to the power of 4. ಸೊ ಇದು ಕರೆಕ್ಟಾಗಿ ಗೊತ್ತಿರಬೇಕು, ಇದನ್ನು ಮಿಸ್ ಮಾಡ್ಕೊಡೋದು. ಸೊ ಎನಿಥಿಂಗ್ ರೇಸ್ ಟು ದ ಪವರ್ ಆಫ್ ಎನಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ವ್ಯಾಲ್ಯೂ ಕಂಡುಹಿಡಿಯಿರಿ, ಅದನ್ನ ಆ ವ್ಯಾಲ್ಯೂಗೆ ರೇಸ್ ಮಾಡಿ. ಇದು ನಿಮ್ಮ ಕೆಲಸ, ಸರಿನಾ? ಈ ರೀತಿಯಲ್ಲಿ ಮಾಡಬೇಕು.